समस्त वीक्षकेभ्य प्रातुर्वन्दनः। मम नाम सुष्मा। प्रातस्मरामि कार्यक्रमार्थं स्वागतಂ। ನಮ್ಮ ಹೊಸ ಪ್ರತಿಭೆ ಮಹನ ಹರಿಗೆಯಂತಹ ಪೂಜೆ ಇಷ್ಟ ಅನ್ನೋದನ್ನ ಹಾಡಿನ ಮೂಲಕ ನಮಗೆಲ್ಲ ತಿಳಿಸೋಕೆ ಬಂದಿದ್ದಾರೆ. ಬನ್ನಿ ಕೇಳೋಣ. ಹಾಡು ಒಲ್ಲನೋ ಹರಿಕೊಳ್ಳನೋ. ರಚನೆ ಪುರಂದರದಾಸರು. ತಾಳ ಆದಿತಾಳ. ರಾಗ ಷಣ್ಮುಖ ಪ್ರಿಯ. ಹಾಡುತ್ತಿರುವವರು ಮಹನ. ಹರಿಕೊಳ್ಳನೋ ವಲ್ಲನೋ ಹರಿಕೊಳ್ಳನೋ ಎಲ್ಲ ಸಾಧನವಿತ್ತು ತುಳಸಿಗಿಲ್ಲದ ಪೂಜೆ ವಲ್ಲನೋ ಹರಿಕೊಳ್ಳನೋ ಎಲ್ಲ ಸಾಧನವಿತ್ತು ತುಳಸಿಗಿಲ್ಲದ ಪೂಜೆ ವಲ್ಲನೋ ಹರಿಕೊಳ್ಳನೋ. ಸಿಂಧು ಶತಕೋಟಿ ಗಂಗೋಧಕವಿದ್ದು ಗಂಧ ಸುಪರಿಮಳ ವಸ್ತ್ರವಿದ್ದು. ಸಿಂಧು ಶತಕೋಟಿ ಗಂಗೋಧಕವಿದ್ದು ಗಂಧ ಸುಪರಿಮಳ ವಸ್ತ್ರವಿದ್ದು. ಚಂದುಳ್ಳಾಭರಣ ಧೂಪದಿ ಮಗಳಿದ್ದು ಚಂದುಳ್ಳಾಭರಣ ಧೂಪದಿ ಮಗಳಿದ್ದು. ಚಂದುಳ್ಳಾಭರಣ ಧೂಪದಿ ಮಗಳಿದ್ದು. ಬೃಂದಾವನ ಶ್ರೀ ತುಳಸಿಗಿಲ್ಲದ ಪೂಜೆ ವಲ್ಲನೋ ಹರಿಕೊಳ್ಳನೋ ಎಲ್ಲ ಸಾಧನವಿದ್ದು ತುಳಸಿಗಿಲ್ಲದ ಪೂಜೆ ವಲ್ಲನೋ ಹರಿಕೊಳ್ಳನೋ. ಪೂಜೆಯ ಮಾಡತೆ ತುಳಸಿ ಮಂಜರಿಗಿಂತ ಮೂಜಗದೊಡೆಯ ಮುರಾರಿಯನೋ. ಪೂಜೆಯ ಮಾಡತೆ ತುಳಸಿ ಮಂಜರಿಗಿಂತ ಮೂಜಗದೊಡೆಯ ಮುರಾರಿಯನೋ. ರಾಜಾದಿರಾಜನೆಂಬ ಮಂತ್ರ ಪುಷ್ಪಗಳಿಂದ ರಾಜಾದಿರಾಜನೆಂಬ ಮಂತ್ರ ಪುಷ್ಪಗಳಿಂದ ರಾಜಾದಿರಾಜನೆಂಬ ಮಂತ್ರ ಪುಷ್ಪಗಳಿಂದ ಪೂಜಿಸಿದರು ಬಲ್ಲ ಪುರಂದರ ವಿಠಲನು. ರಾಜಾದಿರಾಜನೆಂಬ ಮಂತ್ರ ಪುಷ್ಪಗಳಿಂದ ಪೂಜಿಸಿದರು ಬಲ್ಲ ಪುರಂದರ ವಿಠಲನು. ವಲ್ಲನೋ ಹರಿಕೊಳ್ಳನೋ ಎಲ್ಲ ಸಾಧನವಿದ್ದು ತುಳಸಿಗಿಲ್ಲದ ಪೂಜೆ ವಲ್ಲನೋ ಹರಿ ವಲ್ಲನೋ ಹರಿ ವಲ್ಲನೋ ಹರಿಕೊಳ್ಳನೋ. ನಮ್ಮ ಹೊಸ ಪ್ರತಿಭೆ ಕೀರ್ತನ ಹರಿ ನೀನೆ ಗತಿ ಅಂತ ಭಕ್ತಿಯಿಂದ ಮೈಮರೆತು ಹಾಡುವುದನ್ನ ನೀವೊಮ್ಮೆ ನೋಡ್ಲೇಬೇಕು. ಹಾಡು ಹರಿ ನೀನೆ ಗತಿ ಎಂದು. ರಚನೆ ಪುರಂದರದಾಸರು. ತಾಳ ಆದಿತಾಳ. ರಾಗ ಕರಹರ ಪ್ರಿಯ ರಾಗ. ಹಾಡುತ್ತಿರುವವರು ಕೀರ್ತನ. ಹರಿ ನೀನೆ ಗತಿ ಎಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ. ಹರಿ ನೀನೆ ಗತಿ ಎಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ. ಗರುಡ ಗಮನನಿ ಸಿರಿಲೋಲನಾಗಿರೆ. ಗರುಡ ಗಮನನಿ ಸಿರಿಲೋಲನಾಗಿರೆ. ಅರಸಿಯನನು ಕಾಯ್ವ ದೊರೆಗಳಿನ್ಯಾರಯ್ಯ. ಗರುಡ ಗಮನನಿ ಸಿರಿಲೋಲನಾಗಿರೆ. ಅರಸಿಯನನು ಕಾಯ್ವ ದೊರೆಗಳ
ಗತಿಗಳಿನ್ಯಾರಯ್ಯ ಹರಿ ನೀನೆ ಗತಿಯೆಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ. ಭುಜಗ ಶಯನ ನಿನ್ನ ಭಜಕರ ಹೃದಯದಿ ನೆಲೆಯಾಗಿ ನೀನಿಲ್ಲವೇ. ಭುಜಗ ಶಯನ ನಿನ್ನ ಭಜಕರ ಹೃದಯದಿ ನೆಲೆಯಾಗಿ ನೀನಿಲ್ಲವೇ. ಅಜನ ಪಿತನೆ ಕೇಳು ಜನಪಿತನೆ ಕೇಳು ತ್ರಿಜಗವೆಲ್ಲವೂ ನಿನ್ನ. ಜನಪಿತನೆ ಕೇಳು ತ್ರಿಜಗವೆಲ್ಲವೂ ನಿನ್ನ. ಸುಜನ ಬಾಲಕನೆಂದು ಭಜನೆ ಮಾಡ್ಪುದ ಕಂಡು. ಸುಜನ ಬಾಲಕನೆಂದು ಭಜನೆ ಮಾಡ್ಪುದ ಕಂಡು. ಹರಿ ನೀನೆ ಗತಿಯೆಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ. ಧರಣಿಯೊಳಗೆ ನೀ ಸುಜನರ ಸಲಹುವ ಬಿರುದು ಕೊತ್ತವನಲ್ಲವೇ. ಧರಣಿಯೊಳಗೆ ನೀ ಸುಜನರ ಸಲಹುವ ಬಿರುದು ಕೊತ್ತವನಲ್ಲವೇ. ಸಿರಿರಮಣನೆಯನ್ನ ಕರುಣಾದಿಂದಲೇ ಕಾಯೋ. ಸಿರಿರಮಣನೆಯನ್ನ ಕರುಣಾದಿಂದಲೇ ಕಾಯೋ. ಪರಮ ಪುರುಷ ಸಿರಿ ಪುರಂದರ ವಿಠಲ. ಸಿರಿರಮಣನೆಯನ್ನ ಕರುಣಾದಿಂದಲೇ ಕಾಯೋ. ಪರಮ ಪುರುಷ ಸಿರಿ ಪುರಂದರ ವಿಠಲ. ಹರಿ ನೀನೆ ಗತಿಯೆಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ. ಗರುಡ ಗಮನನಿ ಸಿರಿಲೋಲನಾಗಿರೆ. ಅರಸಿಯಲನು ಕಾಯುವ ದೊರೆಗಳಿನ್ಯಾರಯ್ಯ ಹರಿ ನೀನೆ ಗತಿಯೆಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ. ಮರೆತಿರುವುದು ನ್ಯಾಯವೇ. ನಿಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಹಾಡ್ತಾರಾ? ನಿಮ್ಮ ಮಕ್ಕಳು TV9ನ ಭಕ್ತಿ ರಾಗದಲ್ಲಿ ಹಾಡುವುದನ್ನ ನೀವು ನೋಡ್ಬೇಕಾ? ಹಾಗಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಮಕ್ಕಳು ಹಾಡೋ ವಿಡಿಯೋವನ್ನ ನಮ್ಮ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನಮ್ಮ ವಾಟ್ಸ್ಆಪ್ ನಂಬರ್ 9686780088. ಪೈಲ್ ಸಮಸ್ಯೆ ನಿಮ್ಮನ್ನ ಕಾಡ್ತಾ ಇದೆಯಾ? ಆಪರೇಷನ್ ಮಾಡಿಸಿದ್ರು ಕೂಡ ಮತ್ತೆ ಮತ್ತೆ ಈ ಸಮಸ್ಯೆಗೆ ತುತ್ತಾಗ್ತಾ ಇದ್ದೀರಾ? ಹಾಗಾದ್ರೆ ಇಲ್ಲಿದೆ ನೋಡಿ ನಿಮ್ಮ ದೈಹಿಕ ಸಮಸ್ಯೆಗೆ ಶಾಶ್ವತ ಪರಿಹಾರ. ಸ್ವಾಮೀಜಿ, ನಾನು ವೃತ್ತಿಯಲ್ಲಿ ಬಡಗಿ. ನನಗೆ ಪೈಲ್ ಸಮಸ್ಯೆ ಇದೆ. ಈಗಾಗಲೇ ಒಮ್ಮೆ ಆಪರೇಷನ್ ಆಗಿದ್ದು ಮತ್ತೆ ಸಮಸ್ಯೆ ಮರುಕಳಿಸಿದೆ. ಮತ್ತೆ ಮತ್ತೆ ಈ ಸಮಸ್ಯೆ ನನ್ನನ್ನು ಕಾಡದಿರಲು ನಾನೇನು ಮಾಡಬೇಕು? ಆಕಳ ಬೆಣ್ಣೆ ನೀವು ಒಂದಿಷ್ಟು ತೆಗೆದುಕೊಂಡು ಜೋಳದ ರೊಟ್ಟಿ, ಬಿಸಿ ಜೋಳದ ರೊಟ್ಟಿ ಹಚ್ಕೊಂಡು ಅದನ್ನು ರೋಲ್ ಮಾಡಿಕೊಂಡು ನೀವು ಪ್ರತಿನಿತ್ಯ ಇದನ್ನು ಸೇವನೆ ಮಾಡಿ. 3 ದಿನ ನೀವು ಸೇವನೆ ಮಾಡಿ. ಖಂಡಿತ ನೀವು ಪೈಲ್ಸಿದ್ರೆ ಪೈಲ್ಸ್ ಬರೋದಿಲ್ಲ. 3 ದಿನದಲ್ಲೇ ಕಡಿಮೆ ಆಗಿಬಿಡುತ್ತೆ. ಈ ಗುದದ್ವಾರದಿಂದ ರಕ್ತ ಸೋರೋದು ನಿಲ್ತದೆ. ಇನ್ನೊಂದು ನಮ್ಮ ಕ್ಷಾರ ಚಿಕಿತ್ಸೆ ಅಂತ ಮಾಡ್ತಾರೆ ಈ ಆಯುರ್ವೇದದೊಳಗೆ. ಅದನ್ನು ನೀವು ಈಗಾಗಲೇ ನೀವು ಮಾಡಿಸ್ಕೊಂಡಿದ್ರೆ ಮುಂದೆ ಅದನ್ನು ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟು ನೀವು ಮಾಡಿಕೊಂಡು ಮತ್ತೆ ಪ್ರತಿನಿತ್ಯ ನೀವು ಕೆಲವೊಂದು ಕೂಲಿಂಗ್ ಪ್ರಾಣಾಯಾಮ ಮಾಡಬೇಕು. ಯಾವುದೊಂದು ವಿಶೇಷವಾಗಿ ಈ ಪ್ರಾಣಾಯಾಮ ಮಾಡಬೇಕು. ಯಾವುದು? ಈ ಕಾಫಿ ಮತ್ತು ಟೀ ಕುಡಿಯೋದನ್ನು ನಿಲ್ಲಿಸ್ಬಿಡಿ. ವಿಶೇಷವಾಗಿ ಈ ಬಡಗಿತನ ಮಾಡೋರು ಪ್ರತಿ 1 ಗಂಟೆಗೆ, ಪ್ರತಿ ಅರ್ಧ ಗಂಟೆಗೆ ಟೀ ಕಾಫಿ ಕುಡಿತಾ ಇರ್ತಾರೆ. ಇದರಿಂದ ದೇಹದಲ್ಲಿ ಇನ್ನೂ ಹೀಟ್ ಆಗುತ್ತೆ. ಅದಕ್ಕೆ ನೀವು ಇದನ್ನು ಬಿಟ್ಟು ನಮ್ಮ ಶ್ವಾಸ ಸಂಸ್ಥೆಯನ್ನು ನೀವು ಸಂಪರ್ಕ ಮಾಡಿದರೆ ಇಲ್ಲಿ ಈ ಅಲೋವೆರಾ ಜೆಲ್ ಬರುತ್ತೆ. ಈ ಅಲೋವೆರಾ ಜೆಲ್ ಪ್ರತಿನಿತ್ಯ ಒಂದು 30 ml ಅಥವಾ ಒಂದು 60 ml ಹೆಚ್ಚು ಸೇವನೆ ಮಾಡಿದರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ.
ಹೆಚ್ಚೆಚ್ಚು ನೀರನ್ನು ಕುಡೀರಿ. ಒಂದು 30 ml ಇದನ್ನು ಬೆಳಗ್ಗೆ ಸೇವನೆ ಮಾಡಿ ಖಾಲಿ ಹೊಟ್ಟೆಯೊಳಗೆ. ಅದಾದಮೇಲೆ 2 ಲೋಟ ನೀವು ನೀರನ್ನು ಕುಡಿದ್ರೆ ನಿಮ್ಮ ಪೈಲ್ಸ್ ಮತ್ತೆ ಬರೋದೇ ಇಲ್ಲ. ಮತ್ತೆ ಬರಬಾರ್ದಂತಂದರೆ ನೀವು ಪ್ರಾಣಾಯಾಮವನ್ನು ಮಾಡೋ ಅಭ್ಯಾಸ ಮಾಡಬೇಕು. ಅದಕ್ಕಾಗಿ ಒಂದು ವಾರ ನಮ್ಮ ಶ್ವಾಸವಸ್ಥೆಗೆ ಬಂದು ಯೋಗವನ್ನು ನೀವು ಕಲ್ತ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ ಬಡಿಗೆತನ ಮಾಡುವಂಥ ಒಬ್ಬ ವ್ಯಕ್ತಿನೇ ಯೋಗವನ್ನು ಕಲ್ತ್ಕೊಂಡು ಇಲ್ಲಿ ಯೋಗವನ್ನು ಹೇಳ್ಕೊಡ್ತಾ ಇರೋದ್ರಿಂದ ನಿಮಗೆ ಬಹಳ ಅನುಕೂಲ ಆಗತ್ತೆ. ನಿಮಗೆ ಬಹಳ ದಿನಗಳಿಂದ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆಯಾ? ಅದಕ್ಕೆ ಯೋಗಾಸನದ ಪರಿಹಾರ ಬೇಕಾ? ಹಾಗಿದ್ರೆ ಈಗಲೇ ನಿಮ್ಮ ಸಮಸ್ಯೆಯನ್ನ ಇಮೇಲ್ ಮಾಡಿ ಅಥವಾ ಪತ್ರದ ಮುಖಾಂತರ ನಮಗೆ ಬರೆದು ಕಳಿಸಿ. ನಮ್ಮ ಇಮೇಲ್ ವಿಳಾಸ smarami@gmail.com. ನಮ್ಮ ಕಚೇರಿ ವಿಳಾಸ TV9 ಕರ್ನಾಟಕ ಪ್ರೈವೇಟ್ ಲಿಮಿಟೆಡ್, ಪ್ರಾತಃ ಸ್ಮರಾಮಿ ವಿಭಾಗ, 13/1 ರೀನಿಯರ್ ಸ್ಟ್ರೀಟ್, ರಿಚ್ಮಂಡ್ ಟೌನ್, ಬೆಂಗಳೂರು 560025. ದ್ವಾದಶ ರಾಶಿಗಳಲ್ಲಿ ಇವತ್ತು ಯಾರಿಗೆ ಏನೇನು ಶುಭ ಫಲಗಳಿವೆ, ಯಾರಿಗೆ ಎಚ್ಚರಿಕೆಯ ಸೂಚನೆಗಳಿವೆ ತಿಳಿಯೋಣ ಒಂದು ಸ್ಮಾಲ್ ಬ್ರೇಕ್ನ ನಂತರ. ಕಷ್ಟ ನಿವಾರಣೆಗಾಗಿ ರುದ್ರ ಪೂಜೆ ಮಾಡೋಕೆ ಎಂದು ಪ್ರಶಸ್ತವಾದ ದಿನ. ಹಾಗೆ ದ್ವಾದಶ ರಾಶಿಗಳ ಫಲಾಫಲ ನೋಡುವುದಾದ್ರೆ ಇವತ್ತು 1 ರಾಶಿಯವರ ಶುಭ ಕಾರ್ಯದ ಪ್ರಯತ್ನ ಯಶಸ್ವಿಯಾಗುತ್ತೆ. ಕೆಲವರಿಗೆ ಧನಾಗಮನವಾಗಲಿದೆ, ಇನ್ನೂ ಕೆಲವರಿಗೆ ವಿದೇಶಿ ಕೊಡುಗೆ ಬರಲಿದೆ. ಮತ್ತಷ್ಟು ಜನರ ಕೌಟುಂಬಿಕ ಕಲಹ ಶಮನವಾಗುತ್ತೆ. ಹೀಗೆ ಇನ್ನು ಯಾವ ಯಾವ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ಬನ್ನಿ ನೋಡೋಣ. ವೀಕ್ಷಕರೇ, ಇವತ್ತು ಬುಧವಾರ ದಿನಾಂಕ 5/9/2018. ಇವತ್ತಿನ ಸೂರ್ಯೋದಯ ಬಂದ್ಬಿಟ್ಟು ಬೆಳಗ್ಗೆ 6:07 ಸೂರ್ಯಾಸ್ತ ಸಂಜೆ 6:24. ಇನ್ನು ಚಂದ್ರೋದಯ ರಾತ್ರಿ 2:21. ಚಂದ್ರಾಸ್ತ ಸಂಭವಿಸುವಂತದ್ದು ಮಧ್ಯಾಹ್ನ 2:33. ಶುಭ ಕಾರ್ಯಗಳನ್ನ ಮಾಡುವವರು ನೋಡಲೇಬೇಕಾದಂತಹ ರಾಹುಕಾಲ ಮಧ್ಯಾಹ್ನ 12:16 1:48 ಇನ್ನು ಯಮಕಂಟಕ ಕಾಲ ಬಂದ್ಬಿಟ್ಟು ಬೆಳಗ್ಗೆ 7:40 9:12 ಶುಭ ಕಾರ್ಯಗಳಿಗೆ ಹೇಳಿ ಮಾಡಿಸಿದಂತಹ ಶುಭ ಮುಹೂರ್ತ ಇರುವಂತದ್ದು ಬೆಳಗ್ಗೆ 6:05 7:05 ಇನ್ನು ಕೆಟ್ಟ ಮುಹೂರ್ತ ಬಂದ್ಬಿಟ್ಟು ಬೆಳಗ್ಗೆ 11:52 ಮಧ್ಯಾಹ್ನ 12:41 ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡದೇ ಇರುವಂತದ್ದು ಒಳ್ಳೆಯದು. ಈ ದಿನದ ವಿಶೇಷತೆಯನ್ನು ನೋಡುವುದಾದ್ರೆ ಕಷ್ಟ ನಿವಾರಣೆಗಾಗಿ ರುದ್ರ ಪೂಜೆ ಮಾಡೋದಕ್ಕೆ ಇವತ್ತು ಪ್ರಶಸ್ತವಾದಂತಹ ದಿನವಾಗಿದೆ. ದ್ವಾದಶ ರಾಶಿಗಳ ಫಲಾಫಲವನ್ನು ನೋಡುವುದಾದ್ರೆ ಮೇಷರಾಶಿಯವರ ಮುಂದಾಳತ್ವದಲ್ಲಿ ಇವತ್ತು ದೈವ ಕಾರ್ಯ ನಡೆಯಲಿದೆ. ಶುಭ ಕಾರ್ಯದ ಪ್ರಯತ್ನ ಏನಿದೆ ಯಶಸ್ವಿಯಾಗುತ್ತೆ. ನೀರಿಗಾಗಿ ಸ್ವಲ್ಪ ಮನಸ್ತಾಪ ಉಂಟಾಗಲಿದೆ. ಈ ರಾಶಿಯ ಅವಿವಾಹಿತರಿಗೆ ಇವತ್ತು ವಿವಾಹ ನಿಶ್ಚಯವಾಗುವಂತಹ ಸಾಧ್ಯತೆ ಇದೆ. ವೃಷಭ ರಾಶಿಯವರು ಇವತ್ತು ಸಕಾರಾತ್ಮಕವಾದಂತಹ ಚಿಂತನೆಗಳಿಂದ ಸಂತಸ ಪಡ್ತೀರಿ. ವಾಹನಗಳನ್ನ ವ್ಯಾಪಾರ ಮಾಡುವ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ. ದೂರ ಪ್ರಯಾಣ ಮಾಡುವಂತಹ ಸಂಭವ ಇದೆ. ಧನಾಗಮನವಾಗುವಂತಹ ಸಾಧ್ಯತೆ ಇದೆ. ಮಿಥುನ ರಾಶಿಯವರಿಗಾಗಿ ಇವತ್ತು ವಿದೇಶಿ ಕೊಡುಗೆ ಬರಲಿದೆ. ಕೌಟುಂಬಿಕ ಕಲಹ ಶಮನವಾಗುತ್ತೆ. ಅಧಿಕಾರಿಗಳ ವರ್ಗದಿಂದ ಸಹಾಯ ಸಿಗಲಿದೆ. ಸಂಗಾತಿಗೆ ಉದ್ಯೋಗ ಪ್ರಾಪ್ತಿಯಾಗಲಿದೆ. ಕಟಕ ರಾಶಿಯವರಿಗೆ ಹೊಟ್ಟೆಗೆ ಸಂಬಂಧಿಸಿದಂತಹ ಅನಾರೋಗ್ಯ ಕಾಡಬಹುದು. ಸ್ತ್ರೀಯರಿಗೆ ತಂದೆಯ ಕಡೆಯಿಂದ ಆಸ್ತಿ ಲಭ್ಯವಾಗುತ್ತೆ. ಕೊಳವೆ ಬಾವಿಯನ್ನು ತೋಡಿಸೋದಕ್ಕೆ ಪ್ರಯತ್ನವನ್ನು ನಡೆಸ್ತೀರಿ. ಉನ್ನತವಾದಂತಹ ಶಿಕ್ಷಣಕ್ಕಾಗಿ ಪ್ರಯಾಣ ಮಾಡುವಂತಹ ಸಂಭವ ಇದೆ. ಇನ್ನು ಸಿಂಹರಾಶಿಯವರು ಇವತ್ತು ಸ್ನೇಹಿತನ ವಿವಾಹ ಸಂಭ್ರಮದಲ್ಲಿ ಪಾಲ್ಗೊಳ್ಳುವಂತಹ ಸಂಭವ ಇದೆ. ಉದ್ಯೋಗದಲ್ಲಿ ಜಾಗರೂಕರಾಗಿರಿ. ಶತ್ರುಗಳಿಂದ ಕಠಿಣವಾದಂತಹ ಮಾತುಗಳನ್ನ ಕೇಳಬೇಕಾದಂತಹ ಸಂದರ್ಭ ಎದುರಾಗಬಹುದು. ಖರ್ಚಿನಲ್ಲಿ ಹಿಡಿತಾ ಇರಲಿ. ಇನ್ನು ಕನ್ಯಾ ರಾಶಿಯವರು ಇವತ್ತು ವಿಷ್ಣು ಕ್ಷೇತ್ರ ದರ್ಶನದಿಂದ ಸಂತಸ ಪಡ್ತೀರಿ. ನಿರೀಕ್ಷಿತವಾದಂತಹ ಹಣ ಬರಲಿದೆ. ಮಹಿಮಾನ್ವಿತ ವ್ಯಕ್ತಿಯೊಬ್ಬರ ಭೇಟಿಯನ್ನ ಮಾಡ್ತೀರಿ. ಸಮಾಜ ಸೇವೆಯಲ್ಲಿ ನಿರತರಾಗ್ತೀರಿ. ತುಲಾರಾಶಿಯವರು ಇವತ್ತು ಗೃಹೋಪಯೋಗಿ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಮುಂದಾಗ್ತೀರಿ. ಹೂಡಿಕೆಯಿಂದ ಸ್ವಲ್ಪ ಲಾಭವಾಗುತ್ತೆ. ನಿಜವನ್ನ ಹೇಳಿ ಇಕ್ಕಟ್ಟಿಗೆ ಸಿಲುಕುವಂತಹ ಸಂಭವ ಎದುರಾಗಬಹುದು. ಸಂಗಾತಿಯೊಂದಿಗೆ ಪ್ರಯಾಣವನ್ನ ಬೆಳೆಸ್ತೀರಿ. ವೃಶ್ಚಿಕ ರಾಶಿಯವರಿಗೆ ಹೆಚ್ಚಿನ ಕೆಲಸದ ಒತ್ತಡದಿಂದ ಬೇಸರ ಉಂಟಾಗಬಹುದು. ಉದ್ಯೋಗವನ್ನ ಬಿಟ್ಟು ವ್ಯಾಪಾರ ಮಾಡುವ ಬಗ್ಗೆ ಸಮಾಲೋಚನೆಯನ್ನು ನಡೆಸ್ತೀರಿ. ರಸಗೊಬ್ಬರದ ವ್ಯಾಪಾರದಲ್ಲಿ ಹಿನ್ನಡೆಯಾಗುತ್ತೆ. ರಾಜಕೀಯ ನಾಯಕರನ್ನ ಭೇಟಿ ಮಾಡ್ತೀರಿ. ಇನ್ನು ಧನಸ್ಸು ರಾಶಿಯವರಿಗೆ ಯಾತ್ರಾ ಸ್ಥಳದಲ್ಲಿ ಅನಾರೋಗ್ಯ ಕಾಡುತ್ತೆ. ಸ್ನೇಹಿತರ ಸಲಹೆಯಿಂದ ಕಷ್ಟ ದೂರವಾಗಲಿದೆ. ಅನಗತ್ಯ ಮಾತುಗಳಿಂದ ವಿರೋಧ ವ್ಯಕ್ತವಾಗಬಹುದು. ಶುಭ ಕಾರ್ಯದ ಕರೆಯೋಲೆ ಬರಲಿದೆ. ಒಳ್ಳೆಯದಾಗಲಿ.
ಮಕರ ರಾಶಿಯವರ ಪ್ರತಿಭೆಗೆ ತಕ್ಕಂತಹ ಗೌರವ ಪ್ರಾಪ್ತಿಯಾಗಲಿದೆ. ನಿಮ್ಮ ಪ್ರಯಾಣವನ್ನ ಸದ್ಯಕ್ಕೆ ಮುಂದೂಡುವಂಥದ್ದು ಒಳ್ಳೆಯದು. ವಾಹನ ಸಂಚಾರದ ವೇಳೆ ಎಚ್ಚರವಾಗಿರಿ. ಉದ್ಯೋಗದಲ್ಲಿ ವರ್ಗಾವಣೆ ಆಗುವಂತಹ ಸಂಭವ ಇದೆ. ಇನ್ನು ಕುಂಭರಾಶಿಯವರಿಗೆ ಖಾಸಗಿ ಉದ್ಯೋಗ ಸಿಗುವಂತಹ ಸಾಧ್ಯತೆ ಇದೆ. ಹಣಕಾಸಿನ ವ್ಯವಹಾರದಲ್ಲಿ ಮುನ್ನಡೆಯನ್ನು ಸಾಧಿಸ್ತೀರಿ. ಹಿರಿಯ ಸಹೋದರನಿಗೆ ಅನಾರೋಗ್ಯ ಕಾಡಲಿದೆ. ವೈದ್ಯಕೀಯ ವೃತ್ತಿಯಲ್ಲಿ ಯಶಸ್ವಿಯಾದಂತಹ ಸಾಧನೆಯನ್ನ ಮಾಡ್ತೀರಿ. ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ಇವತ್ತು ಆಭರಣವನ್ನ ಖರೀದಿ ಮಾಡುವಂತಹ ಯೋಗವಿದೆ. ಮನೆಯನ್ನ ಬದಲಾವಣೆ ಮಾಡುವುದರ ಬಗ್ಗೆ ಯೋಚನೆಯನ್ನ ಮಾಡ್ತೀರಿ. ವಿದ್ಯಾಭ್ಯಾಸದ ವಿಚಾರದಲ್ಲಿ ಸಂತಸವಾಗುತ್ತೆ. ವಿಷ್ಣು ಸಹಸ್ರನಾಮ ಪಾರಾಯಣದಿಂದ ಶುಭವಾಗುತ್ತೆ. ಒಳ್ಳೆಯದಾಗ್ಲಿ. ಇದು ಇವತ್ತಿನ ಪ್ರಾತಸ್ಮರಾಮಿ. ನಾಳೆ ನಿಮ್ಮ ದಿನವನ್ನ ಪ್ರಾರಂಭಿಸೋಕೆ ಮತ್ತಷ್ಟು ಆಸಕ್ತಿಕರ ವಿಚಾರಗಳನ್ನ ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.